ಸ್ನೇಹಿತರೆ, ಇಲ್ಲಿ ಮಂಜುಳಾ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಭಯ ಹೋಗ್ಬೇಕು ಸರ್ ಅಂತ. ಹೋಗುತ್ತೆ. ಬಂದ ಮೇಲೆ ಹೋಗದೆ ಇರಕ್ಕಾಗತ್ತಾ? ಹೋಗುತ್ತೆ. ಯಾವಾಗ? ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಾಗ, ಹೆಚ್ಚು ಹೆಚ್ಚು ವೇದಿಕೆಯ ಮೇಲೆ ಕಾಣಿಸಿಕೊಂಡಾಗ ಮಾತ್ರ ನಿಮ್ಮ ಭಯ ನಿಮ್ಮಿಂದ ದೂರ ಹೋಗುತ್ತೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ. ಮಾತು ಸ್ಟಾಪ್ ಆಗಬಾರದು ಸರ್ ಅಂತ ಹೇಳಿದ್ರ. ನೀವು ಮಾತು ಸ್ಟಾಪ್ ಆಗಬಾರ್ದು ಅಂದ್ರೆ ಭಾಷಣ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಸ್ಟಾಪ್ ಆಗಬಾರ್ದು ಅಂತನಾ? ಮಾತೆ ಸ್ಟಾಪ್ ಆಗಬಾರ್ದು ಅಂದ್ರೆ ಜನನೇ ಚಪ್ಪಾಳೆ ಹೊಡೆದು ಕಳಿಸ್ತಾರೆ, ಆಮೇಲೆ ಇಲ್ದಿರ ಕಲ್ಲು ಹೊಡೆದು ಬಿಡ್ತಾರೆ. ಅದಕ್ಕೆ ಹುಷಾರಾಗಿರ್ಬೇಕು ಸ್ವಲ್ಪ. ಓಕೆ. ಮಂಜುಳಾ ಅವರೇ, ಸ್ಟಫ್ ವಿಷಯ ನಿಮ್ಮಲ್ಲಿ ಚೆನ್ನಾಗಿದ್ರೆ ಯಾವುದೋ ಒಂದು ವಿಷಯ ಮಾತಾಡ್ಬೇಕಲ್ವಾ? ಆ ವಿಷಯದ ಬಗ್ಗೆ ನಿಮಗೆ ಹೆಚ್ಚು ಜ್ಞಾನ ಇದ್ರೆ ಖಂಡಿತ ಮಧ್ಯದಲ್ಲಿ ಮಾತು ಸ್ಟಾಪ್ ಆಗೋಲ್ಲ. ಹರೀಶ್ ಅವರು, ಐ ವಾಂಟ್ ಗಿವ್ ಸ್ಪೀಚ್ ಇನ್ ಫ್ರಂಟ್ ಆಫ್ ಆಲ್ ಪ್ರಾಪರ್ಲಿ. ಹೌದು, ಭಾಷಣ ಅಂದ್ರೇನೆ ಬೇರೆ ಜನರ ಮುಂದೆ ಮಾತಾಡೋದು. ಅದನ್ನ ಪ್ರಾಪರ್ಲಿ ಅಂದ್ರೆ, ಸರಿಯಾಗಿ ಅಂದ್ರೆ ಹೇಗಿರ್ಬೇಕು? ವಿಷಯ ಚೆನ್ನಾಗಿರ್ಬೇಕು, ಭಾಷೆ ಚೆನ್ನಾಗಿರ್ಬೇಕು, ಶಾರೀರಿಕ ಭಾಷೆ ಚೆನ್ನಾಗಿರ್ಬೇಕು, ಧ್ವನಿ ಚೆನ್ನಾಗಿರ್ಬೇಕು. ಅದು ಎಲ್ಲವೂ ಕೂಡ ಆರ್ಡರ್ಲಿ ವೇನಲ್ಲಿ ಇರಬೇಕು. ಒಳ್ಳೆ ಓಪನಿಂಗ್ ಇರಬೇಕು, ಒಳ್ಳೆ ಎಂಡಿಂಗ್ ಇರಬೇಕು. ಅದೇ ಆರ್ಡರ್. ಇದೇ ಪ್ರಾಪರ್. ಆ ಪ್ರಾಪರ್ ಆಗಿ ಈ ತರ ಇದ್ರೆ ಹೀಗೆ ಅಂತ ಗೊತ್ತಾಗೋದ್ರೆ ಸಾಕಾಗತ್ತೆ. ವಿಥೌಟ್ ಎನಿ ಗ್ರಾಮರ್ ಮಿಸ್ಟೇಕ್ಸ್ ಅಂತ ಒಂದು ಮಾತು ಹೇಳಿದಿರಿ. ವ್ಯಾಕರಣನೂ ಆವಾಗ ಚೆನ್ನಾಗಿ ಕಲ್ತ್ಕೋಬೇಕಾಗ್ತದೆ. ಸೊ ನಿಮ್ಮ ಗುರಿ ಇದೆ. ನಿಮ್ಮ ಗುರಿ ಏನಿದೆ ಅದಕ್ಕೆ ತಕ್ಕ ಹಾಗೆ ನೀವು ವರ್ಕ್ ಮಾಡಬೇಕಷ್ಟೆ. ಖಂಡಿತ ಓವರ್ಕಮ್ ಮಾಡಬಹುದು. ಹೌ ಟು ಅಂಡರ್ಸ್ಟ್ಯಾಂಡ್ ದ ಆಡಿಯನ್ಸ್. ಇದು ಒಂದೇ ಸರಿಗೆ ಬರಲ್ಲ, ನಿಧಾನಕ್ಕೆ ಬರ್ತದೆ. ಯಾವ ಏಜ್ ಗ್ರೂಪ್ ಅವರು ಬಂದಿದ್ದಾರೆ? 18ರಿಂದ 25, 60ರಿಂದ 70? ನಿಮಗೆ ಜಡ್ಜ್ ಮಾಡಕ್ ಸುಲಭ ಆಗುತ್ತೆ. ಬರೀ ಪುರುಷರೇ ಇದ್ದಾರಾ, ಬರೀ ಮಹಿಳೆಯರೇ ಇದ್ದಾರಾ? ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ. ಇವು ಎಲ್ಲ ಓದಿರೋರು ಜಾಸ್ತಿ ಇದ್ದಾರಾ, ಅವಿದ್ಯಾವಂತರು ಜಾಸ್ತಿ ಇದ್ದಾರಾ? ಮತ್ತಷ್ಟು ಕ್ಲಾರಿಟಿ ಸಿಕ್ತು. ಅದಕ್ಕೆ ಕೆಲವು ವೇದಿಕೆಗೆ ಹೋಗ್ಬೇಕಾದ್ರೆ ಯಾವ ವೇದಿಕೆ, ಯಾವ ವಿಷಯ, ಸಭಿಕರು, ಸಭಾಂಗಣ, ಎಂಥ ಸಭಾಂಗಣ, ಎಂಥ ಸಭಿಕರು ಅರ್ಥ ಮಾಡ್ಕೊಂಡ್ರೆ ನಾವು ಅವ್ರಿಗೆ ಮಾತನಾಡುವ ಶೈಲಿಯಲ್ಲಿ, ಧಾಟಿಯಲ್ಲಿ ಕೊಂಚ ಬದಲು ಮಾಡ್ಕೋಬೇಕಾಗ್ತದೆ. ಎಲ್ಲ ನಾವು ಯಾವುದೋ ಒಂದು ಏಜ್ ಗ್ರೂಪ್ ಇದ್ರೆ, ನಮ್ಮ ಏಜ್ ಗ್ರೂಪ್ ಅವರೇ ಆದ್ರೆ ಸ್ನೇಹಿತರೇ ಅಂತ ಶುರು ಮಾಡ್ಬೋದು. ಸ್ವಲ್ಪ ದೊಡ್ಡವರಿದ್ದಾಗ ಆತ್ಮೀಯರೇ ಅಂತ ಶುರು ಮಾಡ್ಬೋದು ಅಲ್ವಾ? ಸೊ ನೋಡ್ಕೋಬೇಕು ಯಾವ ಒಂದು ಲೆವೆಲ್ಲಲ್ಲಿ ಇರ್ತಾರೆ ಅನ್ನುವಂಥದ್ದು. ರಕ್ಷಿತ್ ಹೆಗ್ಡೆ ಅವರು ವ್ಯಕ್ತಿತ್ವವನ್ನು ಹೇಗೆ ವಿಕಸನಗೊಳಿಸಿಕೊಳ್ಳಬಹುದು ಸರ್? ನಾನೆಲ್ಲ ವ್ಯಕ್ತಿತ್ವ ವಿಕಸನದ ಸುಮಾರು ಪುಸ್ತಕಗಳನ್ನು ಬರೆದಿದ್ದೇನೆ. ಒಂದು ಓದಿ. ಇಲ್ಲಿ ಪ್ರಶ್ನೆ ಕೇಳಿರೋದಕ್ಕೆ ಸರಳವಾಗಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾನೆ. ಶಾರೀರಿಕವಾಗಿ ಫಿಸಿಕಲ್ ಪರ್ಸನಾಲಿಟಿಯನ್ನ ಅರ್ಥ ಮಾಡ್ಕೊಳ್ಳೋದು. ಬಿಕಾಸ್ ದಿಸ್ ಈಸ್ ದಿ ಪರ್ಮನೆಂಟ್ ಅಡ್ರೆಸ್ ಇನ್ ಅವರ್ ಲೈಫ್. ಮಾನಸಿಕವಾಗಿ ಮಾನಸಿಕವಾಗಿ ಮನಸ್ಸನ್ನ ಅಣಿಗೊಳಿಸುವುದು ತುಂಬಾ ತುಂಬಾ ಮುಖ್ಯ. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಇಲ್ಲಿ ಮನಸ್ಸಿಗೆ ಸರಿಯಾದ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಆಹಾರವನ್ನ ಹಾಕ್ಕೊಳ್ಳೋದು. ಬೌದ್ಧಿಕವಾಗಿ ಅನಲಿಟಿಕಲ್ ಕೇಪಬಿಲಿಟಿ, ಡಿಸಿಷನ್ ಮೇಕಿಂಗ್, ಕ್ರಿಯೇಟಿವಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಅಂಡ್ ಮೆಚುರಿಟಿ. ಬೌದ್ಧಿಕ ಚಿಂತನೆಗಳನ್ನ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಬೇರೆಯವರಿಗೆ ಥಾಟ್ಸ್ ಒಳಿಯಲ್ಲ, ಆದರೆ ನಿಮ್ಗೆ ಒಳಿಯುತ್ತೆ. ಹಾಗಾಗಿ ದಿನೇಶ್, ಹರೀಶ್ ಇವರ ಮಾತು ಶ್ರೇಷ್ಠ ಆಗಿತ್ತು, ನೇತ್ರಾವತಿಯವರ ಮಾತು ವಿಭಿನ್ನವಾಗಿತ್ತು ಅಂತ ಜನ ಹೇಳ್ತಾರೆ. ಇವತ್ತು ನಾವೆಲ್ಲ ಭಾಷಣ ಕಲಿತು ಮಾತಾಡಬೇಕಾದ್ರೆ ಲೈಬ್ರರಿಗಳಿಗೆ ಹೋಗಿ ಪುಸ್ತಕ ಹುಡುಕೊಂಡು ವಿಷಯ ತಗೋಬೇಕಾಗಿತ್ತು. ಮಾಹಿತಿ ಇವತ್ತು ನಿಮ್ಮ ಮೊಬೈಲಲ್ಲಿ ಟೈಪ್ ಮಾಡ್ತಿದ್ದಂಗೆ ಸಿಕ್ಬಿಡ್ತದೆ. ಕರೆಕ್ಟ್. ಆದರೆ ಆ ಮಾಹಿತಿಯನ್ನ
ನೀವು ನಿಮ್ಮದಾಗಿಸಿಕೊಂಡು ನಿಮ್ಮ ಶೈಲಿಯಲ್ಲಿ ನೀವು ಮಾತನಾಡಬೇಕಾಗ್ತದೆ, ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಬೇಕಾಗ್ತದೆ. ಆಗ ಜನ ಚಪ್ಪಾಳೆ ಹೊಡಿತಾರೆ. ಓ, ಇಲ್ಲದೆ ಇದ್ರೆ ಎಲ್ಲ ಗೊತ್ತಿಲ್ವಾ ನಮ್ಗೆ ಇದಿಷ್ಟು ವಿಷಯನೇ ಅಂದ್ಬಿಡ್ತಾರೆ ದಿನೇಶು ಹರೀಶು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸ್ವಂತಿಕೆಯನ್ನು ತರಬೇಕಲ್ಲಿ. ಯಾವಾಗ ನಿಮ್ಮ ಸ್ವಂತಿಕೆಯನ್ನು ತರ್ತೀರಿ ಆಗದು ಸಾಧ್ಯ ಆಗುತ್ತೆ. ಭಾವನಾತ್ಮಕವಾದ ವ್ಯಕ್ತಿತ್ವ. ಸ್ನೇಹಿತರೆ, ನಾವು ಭಾವನೆಗಳನ್ನ ನಮ್ಮ ಮಾತುಗಳಲ್ಲಿ ಹೇಳ್ತಾ ಬರಬೇಕು, ಹಂಚ್ಬೇಕು. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್ ಅಂತ ಹೇಳ್ತಾ ಇರ್ತೇನೆ ನಾನು. ಹೃದಯದ ಭಾವನೆಗಳು, ಮೆದುಳಿನ ಚಿಂತನೆಗಳು ಎರಡನ್ನೂ ಸೇರಿಸಿ ನಾವು ಮಾತಾಡಬೇಕಾಗ್ತದೆ. ಆಧ್ಯಾತ್ಮಿಕ ವ್ಯಕ್ತಿತ್ವ. ಆಧ್ಯಾತ್ಮದ ಅಂದರೆ ಜೀವನದಲ್ಲಿ ಸಕಾರಾತ್ಮಕತೆ, ಹ್ಯೂಮನ್ ಬೀಯಿಂಗ್ ಎಲ್ಲ ಬೀಯಿಂಗ್ ಹ್ಯೂಮನ್ ಆಗೋದು, ಬೀಯಿಂಗ್ ಪಾಸಿಟಿವ್ ಆಗೋದು, ಬೀಯಿಂಗ್ ಗುಡ್, ಡೂಯಿಂಗ್ ಗುಡ್, ಈ ಒಂದು ಸರಿದಾರಿಯಲ್ಲಿ ನಡೆಯೋದು ನಿಮ್ಮನ್ನ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ನಂತರ ಆರ್ಥಿಕ ವ್ಯಕ್ತಿತ್ವ. ಫೈನಾನ್ಷಿಯಲ್ ಪರ್ಸನಾಲಿಟಿ, ಹಣವನ್ನು ಗಳಿಸುವ, ಉಳಿಸುವ, ಬೆಳೆಸುವ ಬಗೆಯನ್ನು ಅರ್ಥ ಮಾಡ್ಕೊಳ್ಳೋದು ನಿಮ್ಮನ್ನ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡೋಗ್ತದೆ. ಓಕೆ, ದಿನೇಶ್ ಅವರು ನಾವು ಭಾಷಣ ಕಲಿಯೋದಕ್ಕೆ ಇದು ವೇದಿಕೆ ಅಂತ ಹೇಳಿದ್ರು. ಖಂಡಿತವಾಗಿ ನಾನು ಕಳೆದ 30 ವರ್ಷಗಳಿಂದ ಈ ತರಬೇತಿಯನ್ನ ಮಾಡಿಕೊಂಡು ಬಂದಿದ್ದೇನೆ. ಇದುವರೆಗೆ 10 ಲಕ್ಷ ಜನರಿಗೆ ನೇರ ತರಬೇತಿ ಮಾಡಿದ್ದೇನೆ. ಅದರಲ್ಲಿ ಗವರ್ಮೆಂಟ್, ಪ್ರೈವೇಟ್, ಕಾರ್ಪೊರೇಟ್ ಈ ಎಲ್ಲ ಸಂಸ್ಥೆಗಳಿಗೆ ನಾನು ಟ್ರೈನಿಂಗ್ ಮಾಡಿದ್ದೇನೆ. ಜೊತೆಗೆ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮಗಳು ಸುಮಾರು 10 ವರ್ಷ, ಒಟ್ಟು 1,000 ಕಾರ್ಯಕ್ರಮಗಳಿಗೆ ವೇದಿಕೆಯ ನಿರೂಪಣೆಯನ್ನು ನಾನು ಮಾಡಿದ್ದೇನೆ. ಅದರ ಜೊತೆಗೆ ದೂರದರ್ಶನದಲ್ಲಿ 3 ವರ್ಷ ವಾರ್ತಾವಾಚಕನಾಗಿ, ಇನ್ನುಳಿದ 22-23 ವರ್ಷ ಸಂದರ್ಶಕನಾಗಿ ನೂರಾರು ಸಾಧಕರನ್ನ ಸಂದರ್ಶಿಸಿರುವ ವಿಶೇಷವಾದ ಅನುಭವ ನನ್ನದು. ಜೊತೆಗೆ 2000 ವರ್ಷದಿಂದ ಅಂದರೆ ಕೋವಿಡ್ ನಂತರದ ದಿನಗಳಲ್ಲಿ ಆನ್ಲೈನ್ನಲ್ಲಿಯೂ ಕೂಡ ತರಬೇತಿಗಳನ್ನು ಮಾಡ್ತಾ ಬಂದಿದ್ದೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಜನಸಾಮಾನ್ಯರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ. ಜೊತೆಗೆ ಒಂದು ಟೆಲಿಗ್ರಾಮ್ ಚಾನೆಲ್ ನನ್ನ ಹೆಸರಲ್ಲೇ ಎಲ್ಲ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಜಯಪ್ರಕಾಶ್ ನಾಗತಿಹಳ್ಳಿ ಎನ್ನುವ ಹೆಸರಿನ ಜೊತೆಗಿದ್ದೇನೆ. ನನ್ನ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಲಭ್ಯ ಇರ್ತದೆ. ಭಾಷಣ ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ನುಡಿಗನ್ನಡಿ ಒಂದು ನಿಮಗೆ ಬೇಸಿಕ್ ಫೌಂಡೇಶನ್ ಕೋರ್ಸ್ ಥರ ಆಗ್ತದೆ. ನಿರೂಪಿಸಿ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೆ 2ನೇ ಪುಸ್ತಕ. ವ್ಯಕ್ತಿತ್ವ ಪರಿವರ್ತನೆ 3ನೆಯ ಪುಸ್ತಕದಲ್ಲಿ 36 ಸ್ಟೆಪ್ಸ್ ಕೊಟ್ಟಿದ್ದೇನೆ. ಭಾಷಣ ಮಾಡೋಕ್ಕೆ ನಿಮಗೆ 36 ಅಂಶಗಳನ್ನು ಅಲ್ಲಿ ನೀಡಿದ್ದೇನೆ. ಈ ಎಲ್ಲ ಅಂಶಗಳು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಬೇಸಿಕ್ ಫೌಂಡೇಶನ್ ಆಗ್ತದೆ. ಆ ನಂತರದಲ್ಲಿ ಓದುವ ಅಭ್ಯಾಸವನ್ನು ತಾವು ಮುಂದುವರಿಸ್ಕೊಂಡು ಬಂದರೆ ನನ್ನ ಎಲ್ಲ ಪುಸ್ತಕಗಳು ನಿಮ್ಮನ್ನು ಕೈ ಹಿಡಿದು ನಡೆಸ್ತವೆ. ಆದರೆ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಸೇರಿಕೊಂಡಾಗ ಪ್ರಾಕ್ಟೀಸ್ ಸೆಷನ್ಸಿಂದ ಪ್ರತಿ ವಾರಕ್ಕೊಂದ್ಸರಿ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡುತ್ತಾ ತೀಡುತ್ತಾ ಹ್ಯಾಂಡ್ ಹೋಲ್ಡಿಂಗ್ ನಿಮಗೆ ಸಿಗ್ತದೆ. 3 ತಿಂಗಳಲ್ಲೇ ಕೆಲವರು ಕಲ್ತವರಿದ್ದಾರೆ. 3 ತಿಂಗಳಿಂದ 1 ವರ್ಷದ ಒಳಗಡೆ ಕೊಂಚ ಸಮಯವನ್ನು ನೀವು ಎತ್ತಿಟ್ಟು ನಮ್ಮ ಮಾರ್ಗದರ್ಶನವನ್ನು ಪಾಲಿಸಿದರೆ ಅಟ್ಲೀಸ್ಟ್ ನಿಮ್ಮೊಂದು ಭಾಷಣಕ್ಕೆ 10,000ದಿಂದ 30,000, 50,000 ಫೀಸ್ ಕೊಡೋ ಲೆವೆಲ್ವರೆಗೂ ಬರೋ ಸಾಧ್ಯತೆ ಇದೆ. ಅಂದರೆ ಒಂದು ದಿನದ ನಿಮ್ಮ ಭಾಷಣಕ್ಕೇನೆ ನೀವು ರಾಜಕೀಯದಲ್ಲಿ ಇರೋರಾದ್ರಿಂದ ನಿಮಗೆ ಬೇರೆ ಬೇರೆ ಹುದ್ದೆಗಳು ಕೊಟ್ಟು ಬಿಡ್ತಾರೆ. ಪ್ರೆಸ್ಗಳನ್ನು ಅಡ್ರೆಸ್ ಮಾಡೋ ಅವಕಾಶ ಸಿಗ್ತದೆ. ಟಿವಿನಲ್ಲಿ ಮಾತಾಡೋಕ್ಕೆ ನೋಡ್ರಿ ಹರೀಶ್ ಚೆನ್ನಾಗಿ ಮಾತಾಡ್ತಾರೆ, ದಿನೇಶ್ ಚೆನ್ನಾಗಿ ಮಾತಾಡ್ತಾರೆ, ಸುದರ್ಶನ್ ಚೆನ್ನಾಗಿ ಮಾತಾಡ್ತಾರೆ ಅಂತ ಪ್ರಪೋಸ್ ಮಾಡಿ ನಿಮ್ಮನ್ನೇ ಕಳಿಸ್ತಾರೆ. ಯಾಕೆಂದರೆ ಬೇರೆಯವರು ನಿಮ್ಮಷ್ಟು ಚೆನ್ನಾಗಿ ಮಾತಾಡೋಕೆ ಬರಲ್ಲ. ಇಲ್ಲ ನಮಗಿನ್ನ ಅವ್ರು ಚೆನ್ನಾಗಿ ಮಾತಾಡ್ತಾರಪ್ಪ, ಅವರು ಪ್ರೆಸ್ ಸೆಕ್ರೆಟರಿ ಆಗಲಿ ಅಂತಾರೆ. ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಬೇಕಾದ್ರೆ ಈಸ್ ದಿ ಬೆಟರ್ ಚಾಯ್ಸ್ ಅಂತ ಯೋಚನೆ ಮಾಡ್ತಾರೆ. ಓಕೆ,
ಆ ನಿಟ್ಟಿನಲ್ಲಿ ನೀವು ಆ, ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು. ಸುದರ್ಶನ್ ಅವರು ಈ ಥರ ಕೇಳಿದ್ದಾರೆ. ಐ ಥಿಂಕ್ ಇಟ್ಸ್ ಬೆಟರ್ ಮೇಕ್ ಎ ಸೆಟ್ ಆಫ್ ವರ್ಡ್ಸ್ ಫಾರ್ ಪ್ರೊಫೆಷನಲ್ ಕಮ್ಯುನಿಕೇಷನ್, ಸ್ಟೇಜ್ ಸ್ಪೀಚ್, ಕ್ಯಾಶುಯಲ್ ಸ್ಪೀಚ್, ಆ್ಯಂಡ್ ಆಲ್ಸೋ ದ ಡಿಫ್ರೆಂಟ್ ಸೆಟ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಸೇಮ್ ಮೀನಿಂಗ್ ಫಾರ್ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳಿದಿರಿ. ಯಾವಾಗ ನಾವು ಪದಗಳನ್ನು ಚೆನ್ನಾಗಿ ಕಲಿತೀವೋ, ಆ ಪದಗಳ ಆಯ್ಕೆ ವಿಷಯ ಒಂದೇ ಇದ್ದರೂ ಸಮೂಹಕ್ಕೆ ತಕ್ಕ ಹಾಗೆ ಅದನ್ನ ಪ್ರೆಸೆಂಟ್ ಮಾಡುವ ಶೈಲಿ ನಿಮ್ಮ ಬುದ್ಧಿವಂತಿಕೆ ಇದ್ರೆ ಸಾಕು. ವಿಷಯನ ಮತ್ತೆ ಮತ್ತೆ ಓದಬೇಕಾಗಿಲ್ಲ, ಒಂದೇ ವಿಷಯ. ಈಗ ನನಗೆ ಉದಾಹರಣೆಗೆ ಮನೋಭಾವ ಕುರಿತು ಮಾತನಾಡಬೇಕಾದ್ರೆ ಲೋಯರ್ ಕ್ಯಾಟಗರಿ, ಮಿಡ್ಲ್ ಕ್ಯಾಟಗರಿ, ಟಾಪ್ ಕ್ಯಾಟಗರಿ ವಿಷಯ ಅದೇ. ನಾನು ಹೇಳುವ ಶೈಲಿಯಲ್ಲಿ, ಪದಗಳನ್ನು ಬಳಸುವ ರೀತಿ ನೀತಿಯಲ್ಲಿ ಆ ವ್ಯತ್ಯಾಸಗಳನ್ನು ನಾನು ಅರ್ಥ ಮಾಡಿಸ್ಬಿಡ್ತೇನೆ. ಓಕೆ, ಸೊ ನೀವು ಪದಗಳನ್ನು ಚೆನ್ನಾಗಿ ಕಲೀರಿ, ವಾಕ್ಯ ರಚನೆಯನ್ನ ಕಲೀರಿ. ನಿಮಗೆ ಭಾಷಾ ಬೆಳವಣಿಗೆ ಸಾಧ್ಯ ಆಗ್ತದೆ. ಉದಾಹರಣೆಗೆ, ನಾನು ಸಾಹಿತ್ಯ ಚಂದನ ಅನ್ನೋ ಒಂದು ಕೃತಿ ನೀವೆಲ್ಲರೂ ಓದಲೇಬೇಕು. ಯಾಕೆಂದರೆ 15 ಜನ ಕವಿಗಳು, ಸಾಹಿತಿಗಳನ್ನು ಆ ಕೃತಿಯಲ್ಲಿ ಸಂದರ್ಶನ ಮಾಡಿದ್ದೇನೆ. ಆ ನನಗೇನೆ 15 ರೀತಿಯ ಕನ್ನಡದ ಸೊಗಡು ಅರ್ಥ ಆಗಿದೆ ಅಲ್ಲಿ. ಅದರ ಅರ್ಥ, ಒಬ್ಬೊಬ್ಬ ಸಾಹಿತಿ, ಒಬ್ಬೊಬ್ಬ ಬರಹಗಾರ, ಒಬ್ಬೊಬ್ಬ ಮಾತುಗಾರ ತಾನು ಬಳಸುವ ರೀತಿ ನೀತಿ ಶೈಲಿ, ಪದಗಳ ಬಳಕೆ, ಆಯ್ಕೆ ಬೇರೆ ಬೇರೆ ರೀತಿ ಇರ್ತದೆ. ನಾವದನ್ನ ಅಭ್ಯಾಸ ಮಾಡ್ತಾ ನಮಗೆ ಅದರ ಬಗ್ಗೆ ಸ್ಪಷ್ಟತೆ ಬರ್ತದೆ. ಯಾರ್ಯಾರು ಪ್ರಶ್ನೆಗಳನ್ನು ಕೇಳಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ವ್ಯಕ್ತಿತ್ವ ಪರಿವರ್ತನೆಯಲ್ಲೂ ಒಂದು ಪಾಯಿಂಟ್ ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ಅಂತ. ಯು ವಿಲ್ ಗೆಟ್ ಆನ್ಸರ್ಸ್ ಓನ್ಲಿ ವೆನ್ ಯು ಹ್ಯಾವ್ ಎ ಕ್ವಶನ್. ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಡಾಕ್ಟರ್ ಎಚ್ ನರಸಿಂಹಯ್ಯ ಹೇಳ್ತಾ ಇದ್ರು. ಒಂದು ದೊಡ್ಡ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟೆ. ಯು ಹ್ಯಾವ್ ಟು ಆಲ್ವೇಸ್ ಕ್ವಶನ್. ಸೊ ಈ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾರ ನೀವು ಅಷ್ಟೇ. ನಿಮ್ಮ ಪ್ರಶ್ನೆ ಏನು ಅಂತ ನೀವು ಕಾಮೆಂಟಲ್ಲಿ ಟೈಪ್ ಮಾಡಿದ್ರೆ ನಾನು ನನ್ನ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಅಂದ್ಕೊಂಡೆ ಕೇಳಬೇಕು ಅಂತ, ನೋಡೋಣ, ಮುಂದಕ್ಕೆ ಹಾಕ್ತೀರಾ, ಮುಂದೂಡ್ತೀರಾ. ಅದೇ ದೊಡ್ಡ ಸಮಸ್ಯೆ, ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಮುಂದೆ ಮಾಡೋಣ ಬಿಡಿ ಸಾರ್. ಇನ್ನು ಕೆಲವರು ಹೇಳ್ತಾರೆ, 5-6 ತಿಂಗಳಿಂದ ನಿಮ್ಮ ವಿಡಿಯೋ ನೋಡಿದೆ ಸಾರ್, ಅದೇ ಈಗ ಸೇರ್ಕೋಬೇಕು ಅಂತ 6 ತಿಂಗಳು ಬಿಟ್ಟು 1 ವರ್ಷ ಬಿಟ್ಟು ಬಂದು ಸೇರ್ಕೊಂಡವರಿದ್ದಾರೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದೇ ವಿನಂತಿ ಅಂದರೆ, ಕಲಿಯಬೇಕು ಎನ್ನುವುದಿದ್ದರೆ ಬೇಗ ಸೇರಿಕೊಳ್ಳಬೇಕು. ಕೌಶಲ್ಯದ ಬೆಳವಣಿಗೆ ಯಾವಾಗ ಆಗ್ತದೆ ಅಂದರೆ, ನೀವು ನಿರಂತರವಾದ ಪ್ರಯತ್ನವನ್ನ ಪಟ್ಟಾಗ. ಇದು ಕೇವಲ ಓದಲ್ಲ ಅಲ್ವೇ, ಕೌಶಲ್ಯ. ಅದಕ್ಕೆ ಇದನ್ನ ಭಾಷಣ ಕೌಶಲ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಓಕೆ, ವ್ಯಕ್ತಿತ್ವ ಉತ್ತಮವಾಗಿದ್ದಷ್ಟು ಭಾಷಣ ಅದ್ಭುತವಾಗಿರುತ್ತೆ ಅಲ್ವಾ ಸಾರ್ ಅಂತ ರಕ್ಷಿತ್ ಹೆಗಡೆ ಕೇಳಿದ್ದಾರೆ. ನೀವು ವ್ಯಕ್ತಿತ್ವ ವಿಕಸನದ ಬಗ್ಗೆನೂ ಕೇಳಿದ್ರಿ. ನನ್ನ ನುಡಿಗನ್ನಡಿಯ ಮೊದಲನೆಯ ಚಾಪ್ಟರ್ ಹೆಸರು ಮಾತು ಮತ್ತು ವ್ಯಕ್ತಿತ್ವ. ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಿಮ್ಮ ಪದಗಳು ಬರ್ತದೆ. ಬರೀ ಏಕವಚನ, ಬಾರ ಅವಾಗ ಕಡಿಯ ಬಡಿಯ ಭಾಷಣ ಮಾಡ್ಬೇಕಾದ್ರೆ ಅದೇ ಪದ ಬರ್ತದೆ. ಹೋಗಿ ಬನ್ನಿ, ಸಂತೋಷ. ನೀವೆಲ್ಲರೂ ಮಾತುಗಳೇನಾಗ್ತದೆ ಆಗ, ನಿಮ್ಮ ಮಾತುಗಳೇ ನಿಮ್ಮ ವ್ಯಕ್ತಿತ್ವವನ್ನ ಪ್ರತಿನಿಧಿಸ್ತವೆ. ಹಾಗಾಗಿ ವ್ಯಕ್ತಿತ್ವಕ್ಕೂ ಮತ್ತು ಮಾತಿಗೂ ಸಂಬಂಧವಿದೆ. ಭಾಷಣ ಮಾಡಲು ಪ್ರಾರಂಭಿಸಿದರೆ ಧ್ವನಿ ನಡುಗುತ್ತದೆ ಸಾರ್ ಅಂದ್ರೆ, ನೀವು ತಕ್ಷಣ ಬಂದು ನಮ್ಮ ಹತ್ರ ಕೋರ್ಸ್ ಸೇರ್ಕೊಳ್ಳಿ ಅನ್ನೋದಕ್ಕೆ ಅವೆಲ್ಲ ಸಿಂಪ್ಟಮ್ಸು. ಯಾಕೆ ನಾನು ಭಾಷಣ ಕೌಶಲ್ಯ ಮಾಡ್ತಾ ಇದ್ದೀನಿ ಅಂದರೆ, ನಾನು ಎಷ್ಟೊಂದು ಜನ ನನ್ನ ಮಾತು ಕೇಳಿ ಸಿಕ್ಕಾಪಟ್ಟೆ ಉದ್ಧಾರ ಆಗ್ಯಾರ. 10x 1% ಕ್ಲಬ್ ಟಾಪ್ ಪೀಪಲ್ ಆಗಿದ್ದಾರೆ. ಯಾಕೆ? ಅವ್ರಿಗೆ ಅರ್ಥ ಆಯ್ತು, ನನ್ನಲ್ಲಿರುವ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗುವುದಿಲ್ಲ, ಜಯಪ್ರಕಾಶ್ ಅಂತ ಮೆಂಟರ್ಗೆ ಗೊತ್ತಾಗ್ತದೆ ಅಂತ ಬಂದು ಲೀಡರ್ಶಿಪ್ ಗೈಡೆನ್ಸ್ ತಗೊಂಡಾಗ, 1-to-1 ಮೆಂಟರಿಂಗ್ ತೆಗೆದುಕೊಂಡಾಗ, ಇವೆಲ್ಲ ಧ್ವನಿಯಾಗಲಿ, ಸಭಾಕಂಪನವಾಗಲಿ,
ಜೊತೆಗೆ ಧ್ವನಿ, ನಾನು ದನಿ ನೀ ನುಡಿಯ ಧಣಿ, ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತೇನೆ. ಅಂದರೆ ಭಾಷಣದ ಬಾಸ್ ಯಾರು ಅಂದ್ರೆ ಧ್ವನಿ. ಈಗ ಧ್ವನಿ ವರ್ಧಕ ಮೈಕ್ ನಮ್ಮ ಧ್ವನಿನ ಇನ್ನೂ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ. ಹಾಗಾದರೆ ನಾನು ಆ ಧ್ವನಿವರ್ಧಕವನ್ನ ಬಳಸುವ ರೀತಿ ನೀತಿಯೂ ಬೇಕು. ನಾನು ನನ್ನ ಧ್ವನಿಯನ್ನ, ನನ್ನ ಭಾಷೆ ಪದಗಳ ಉಚ್ಚಾರಣೆ ಸರಿಯಾಗಿರಬೇಕು, ಧ್ವನಿಯ ಏರಿಳಿತ ಚೆನ್ನಾಗಿರಬೇಕು, ವೇಗ ಸ್ಪೀಡ್ ಚೆನ್ನಾಗಿರಬೇಕು, ಭಾವ ಭಾವನೆಗಳನ್ನ ತುಂಬಿ ಮಾತನಾಡುವ ಧ್ವನಿ ನನ್ನದಾಗಿರಬೇಕು, ಅನುಭವ ಅನುಭವಿಸಿ ಮಾತನಾಡಬೇಕು. ಆಗ ನನಗೆ ನನ್ನ ಮಾತನ್ನ ಕೇಳಿದಾಗ ಬೇರೆಯವರಿಗೆ ಚಪ್ಪಾಳೆ ಹೊಡೆಯಬೇಕು ಎಂದೆನಿಸುತ್ತದೆ. ಇಲ್ಲದೆ ಇದ್ರೆ ಅಯ್ಯೋ ಬೋರ್ ಕೊರಿತಾನಲ್ಲಪ್ಪ ಇವನು ಯಾರೋ, ಎಷ್ಟೊತ್ತಿ ಮುಗಿಸ್ತಾನೆ ಅಂತ ಅಂತಾರೆ. ದಟ್ಸ್ ಇಟ್. ಸೊ ನಿಮ್ಮೆಲ್ಲ ಪ್ರಶ್ನೆಗಳು ನಿಂಗೆ ಕೇಳಿದ್ದಕ್ಕೆ ನಾನು ಉತ್ತರಗಳನ್ನು ಕೊಟ್ಟಿದ್ದೇನೆ. ಪ್ರಶ್ನೆ ಕೇಳ್ತಾ ಇರಿ, ನಾನು ಉತ್ತರಗಳನ್ನು ಕೊಡ್ತಾನೆ ಇರ್ತೀನಿ. ನೇತ್ರಾವತಿಯವ್ರನ್ನ ಆರಂಭದಲ್ಲಿ ಮಾತಾಡ್ಸಿದ್ವಲ್ವಾ. ಈಗ ನೇತ್ರಾವತಿಯವರೇ, ನನ್ನ ಪ್ರಶ್ನೋತ್ತರ ಇವತ್ತು ಹೇಗೆ ಅನ್ನಿಸ್ತು ತಮಗೆ? ಸರ ಇದು ಒಮ್ಮೆ ಸಡನ್ ಆಗಿ ಕೇಳೋದ್ರಿಂದ ನನಗೆ ಒಂದ್ ಸ್ವಲ್ಪ ಯಾಕಂದ್ರ ಹಿಂಜರಿಕೆ ಇರ್ತಿತ್ತು. ಆದ್ರ ಈಗ ಮತ್ತ ನಾನು ಇದು ಸುಧಾ ಇಲ್ಲಿ ಮತ್ ನಾ ಇಂಪ್ರೂವ್ ಮಾಡ್ಕೊಂಡೆ ಸರ್. ಯಾಕಂದ್ರ ನಾ ಯಾವ್ದೇ ಒಂದು ತಕ್ಷಣ ಮಾತನಾಡುವುದು ಹೆಂಗಂದ್ರೆ ಇಲ್ಲಿ ಒಂದು ನನ್ನ ಹೊಸ ಕಲಿಕೆ ಅಂದ್ರ ಪ್ರಾರಂಭ ಆಯ್ತು ಅಂತಾನೆ ತಿಳ್ಕೊತೀನಿ ಸರ್. ಯಾಕಂದ್ರ ತಕ್ಷಣಕ್ಕೆ ಮಾತಾಡ್ಬೇಕಾದ್ರೆ ಯಾವ ತರ ಮಾತಾಡ್ಬೇಕು, ಇನ್ನೂ ಏನ್ ಇಂಪ್ರೂವ್ ಮಾಡ್ಕೋಬೇಕಿತ್ತು ಅನ್ನೋದು ನನಗ ಆದರೆ ನನ್ನ ಗೊತ್ತಾಗ್ತದೆ. ಪ್ರಶ್ನೆ ಏನು ಎನ್ನುವುದನ್ನು ತಾವು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಮಾತನಾಡಿದ್ದು ಹೇಗಿತ್ತು ಎಂದು ಪ್ರಶ್ನೆಯನ್ನ ನಾನು ನಿಮಗೆ ಕೇಳಿದೆ ಈಗ. ಸರ್ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಹಿಂಗಾಯ್ತು. ಇಲ್ಲ ಹಾ. ಸರ್, ತುಂಬಾ ಇಲ್ಲಿ ಕಲಿಕೆ ಹೊಸ ಕಲಿಕೆ ಆಯ್ತು ಸರ್. ನೀವು ಪ್ರತಿಯೊಬ್ಬರನ್ನು ಎಷ್ಟು ಪ್ರಶ್ನೆ ಕೇಳಿದ್ರಲ್ಲ, ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿ ಮನ ಮುಟ್ಟುವಂತೆ ಉತ್ತರ ಕೊಟ್ರಿ ಸರ್ ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಒಂದೇ ಭಯ ಸರ್, ಎಲ್ಲರೂ ಭಯ ತಮ್ಮದು ಏನದು ಅಂದ್ರೆ ತಮ್ಮ ಪ್ರಶ್ನೆ ಏನ್ ಯಾವ ತರ ಮೂಡ್ತು ಭಾವನೆ ಅಂದ್ರೆ ಮಾತನಾಡುವ ಎಲ್ಲರೂ ಮಾತು ಒಂದೇ ವಿಷಯವನ್ನು ನಾನಾ ರೀತಿ ಹೇಳ್ಬೇಕು ಅನ್ನೋದನ್ನು ಹೇಳ್ತಾ ಬಂದ್ರಿ. ಮತ್ತು ಭಾವನೆ ತುಂಬಿ ಹೃದಯದಿಂದ ಬರಬೇಕು ಮಾತುಗಳು ಅನ್ನೋದು ಯಾವ ತರ. ಹೌದು ಸರ್, ಒಂದು ವಿಷಯ ನಾವು ಕೊಟ್ಟಕ್ರ ಯಾವ ತರ ಮಾತಾಡ್ತೀವಿ ಅನ್ನೋದೇ ಜನರು ಮುಟ್ತದ ಸರ್, ನಮ್ಮ ಸ್ವಂತಿಕೆಯಿಂದ ಅನ್ನೋದು ತುಂಬಾ ಚೆನ್ನಾಗಿ ಸ್ಪಷ್ಟಪಡಿಸಿದ್ರಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್. ಸುದರ್ಶನ್, ಈ ಕ್ವಶನ್ ಆನ್ಸರ್ ಸೆಷನ್ ಹೇಗಿತ್ತು? ಕ್ವೆಶನ್ಸ್ ಎಲ್ರು ಬಹಳ ಚೆನ್ನಾಗಿ ಕೇಳಿದ್ದಾರೆ. ಇನ್ನು ಕೆಲವರು ಇನ್ನೂ ಬಹಳಷ್ಟು ಬೇರೆ ಎಲ್ಲ ಕ್ವೆಶನ್ಸ್ ಗಳನ್ನ ಕೇಳಬಹುದಿತ್ತು. ಮತ್ತೆ ಕ್ವೆಶನ್ಸ್ ಗಳಿಗೆ ನೀವು ಕೂಡ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಿ. ಅಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ, ತಿಳಿಯೋ ಹಾಗೆ, ಮತ್ತೆ ಅವರು ಭಾಷಣ ಕಲೆಗೆ ಹೊಸದಾಗಿರ್ಬಹುದು, ಬಟ್ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಕರೆಕ್ಟ್ ಆಗಿ ಹೇಳಿದ್ದೀರಿ. ಮತ್ತೆ ನಾವು ನಾವು ಮಾತಾಡೋ ಪದಗಳು ಹೇಗೆ ಕಲ್ತ್ರೆ ನಾವು ಹೇಗೆ ಇನ್ಸ್ಟೆಂಟ್ ಆಗಿ ಯೂಸ್ ಮಾಡಬಹುದು ಅದನ್ನ ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ಭಯ, ಎಲ್ರಿಗೂ ಭಯ ಬಂದೇ ಬರುತ್ತೆ. ಆದ್ರೆ ಭಯನ ಹೋಗ್ಲಾಡ್ಸೋದು ನಮ್ಮ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ತಿಳಿಸಿದ್ದೀರಿ. ನಾವು ಕರೆಕ್ಟ್ ಆಗಿ ತಿಳಿದಿದ್ರೆ ಖಂಡಿತ ಮುಂದಕ್ಕೆ ಸ್ಟೇಜ್ ಮೇಲೆ ಎಷ್ಟೇ ಜನ ಇದ್ರು, ಏನೇ ಅಡೆತಡೆ ಬಂದ್ರು ಮಾತಾಡ್ತಾ ಹೋಗ್ಬಹುದು. ಮೇನ್ ನಾವು ನಾಲೆಡ್ಜ್ ಮೇನ್ ಅರ್ನ್ ದ ನಾಲೆಡ್ಜ್ ಅಂಡ್ ಸ್ಪೀಕ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು. ಎಸ್ ಸುದರ್ಶನ್, ಥ್ಯಾಂಕ್ ಯು ವೆರಿ ಮಚ್. ರಕ್ಷಿತ್ ಏನು ಮತ್ತೆ ಪ್ರಶ್ನೆ ಕೇಳಿದ್ದಾರೆ. ಧ್ವನಿ ನಡುಗುತ್ತದೆ ಎನ್ನುವ ಬದಲು ನಾನು ಅದ್ಭುತ ಮಾತುಕಾರ ಅಂದುಕೊಳ್ಳುವುದರ ಕಡೆಗೆ ಹೇಗೆ ಸಾಗಬಹುದು? ಎವ್ರಿಥಿಂಗ್ ಲೈಟ್ಸ್ ಇನ್ ಯುವರ್ ಮೈಂಡ್. ಮೈಂಡನ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ, ಆವಾಗ ಸಾಧ್ಯ ಆಗುತ್ತೆ. ಯಾವಾಗಲೂ ನಾನು ಬ್ಯಾಕ್ ಸೀಟಲ್ಲಿ ಇರ್ತೀನಿ, ಬೇರೆಯವ್ರು ಹೆಂಗೆ ಮಾತಾಡ್ತಾ ಇರ್ತಾರೆ ಹಂಗೆ ನೋಡ್ಕೊಂಡಿರ್ತೀನಿ ಅಂದರೆ ಬೇರೆಯವ್ರು ಮಾತಾಡ್ಕೊಂಡು ಮುಂದೆ ಸಾಕೊಂಡು ಹೋಗ್ತಾ ಇರ್ತೀರಿ, ಬರೀ ಚಪ್ಪಾಳೆ ಹೊಡಿತಾ ಇರ್ತೀರ. ಯು ಹ್ಯಾವ್ ಟು ಕಮ್ ಟು ದ ಸ್ಟೇಜ್, ಯು ಹ್ಯಾವ್ ಟು ಬಿ ಎ ಲೀಡರ್. ಓಕೆ, ಸೊ ನಿಮ್ಗೇನು ಪ್ರಶ್ನೆ ಇದೆ ಕಾಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಬಾಯ್ ಬಾಯ್.